ಒಂದು ನಂಗೆ ಮನೆಯಲ್ಲಿ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡ್ಲಿಕ್ಕೆ, ಗೊತ್ತಾಯ್ತಾ? ನಂಗೆ ಮಣ್ಣು ಸಹ ಮಾಡ್ಲಿಕ್ಕೆ ಬರುದಿಲ್ಲ, ಕ್ಲೀನ್ ಮಾಡ್ಲಿಕ್ಕೆ ಮಾತ್ರ. ಸೊ ಇವರ ಹೆಸರು ಶಕೋಕ ಅಂತ, ನನ್ನ ಅಮ್ಮನ ಬೆಸ್ಟ್ ಫ್ರೆಂಡ್ ಇವರು. ಕಡ್ಲೆ ಹೂವು ಅದು. ಕಡ್ಲೆ ಹೂವ? ಕಡ್ಲೆ ಹೂವು. ಕಡ್ಲೆ ಆಗ್ತದ ಅದ್ರಲ್ಲಿ? ದಿಷ್ಟಿ ಆಗ್ತದಲ್ಲ ಓಕೆ. ಅವರಿಗೆ ಈ ಮನಿ ಪ್ಲಾಂಟ್ ಅನ್ನು ನಟ್ಟು ನಾವೀಗ ರಿಚ್ ಆಗಿರೋದು. ಅಮ್ಮ ಮಾಡಿದ ನೋಡಿ, ಚಂದಾಗಿದೆ ನೋಡಿ, ಕ್ರಿಸ್ಪಿ ಆಗಿದೆ. ಕತ್ತೆಯಲ್ಲಿ ನೀರುಳ್ಳಿ ಕಟ್ ಮಾಡಿದ್ರೆ ಹೇಗೆ ನೋಡಿ ತೋರಿಸಿ. ಸ್ವಲ್ಪ ಸೈಡ್ ಅಲ್ಲಿ ಹೀಗೆ ಭಾಗ ಮಾಡೋದು. ಕೊತ್ತಂಬರಿ ಚಟ್ನಿ ರೆಡಿ ಆಗ್ತಾ ಇದೆ. ಹೆಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಮುಖ ಸ್ವಲ್ಪ ಭಯಾನಕವಾಗಿದೆ. ಇವತ್ತು ನಾನು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದಿದ್ದೇನೆ. ಅಂದ್ರೆ ನಮ್ಗೆ ಉಪವಾಸ, ಸೊ ಉಪವಾಸ ಹಿಡಿಲಿಕ್ಕೆ ಸ್ವಲ್ಪ 4 to 4:30 ಎದ್ದು ಊಟ ಎಲ್ಲ ಮಾಡಿದ್ದೇನೆ. ಆಮೇಲೆ ನಾನು ಮಲಗ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಅಮ್ಮನತ್ರ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತಂತ ಹೇಳಿದ್ದೇನೆ. ಇವತ್ತು ಸಂಡೇ, ಸೊ ಆಲ್ಮೋಸ್ಟ್ ನಾನು ಸಂಡೇನೆಲ್ಲ ಸ್ವಲ್ಪ ಯೂಶುವಲಿ ಆಗಿ ಕ್ಲೀನಿಂಗ್ ಎಲ್ಲ ಮಾಡ್ತೇನೆ. ಸೊ ಏನಂದ್ರೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟು ಯಾಕೆ ಮಾತಾಡ್ತೇನೆ ಹೇಳಿದ್ರೆ, ಒಂದು ನಂಗೆ ಮನೆಯಲ್ಲಿ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡ್ಲಿಕ್ಕೆ, ಗೊತ್ತಾಯ್ತಾ? ಅಂದ್ರೆ ನನ್ನ ದೊಡ್ಡ ಅಣ್ಣನಿಗೆಲ್ಲ ಇಷ್ಟ ಆಗುದಿಲ್ಲ ವಿಡಿಯೋಸ್ ಮಾಡುದು, ಸೊ ಅದಕ್ಕೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟೆ ಮಾತಾಡುದು. ಮತ್ತೊಂದು ಏನಂದ್ರೆ, ಮೈಕ್ ಇದ್ರೆ ಮೇ ಬಿ ಇನ್ನು ಚೆನ್ನಾಗಿ ಕೇಳಿಸುತ್ತೆ, ಯಾಕಂದ್ರೆ ನಂದು ಈ ವಾಯ್ಸ್ ಕ್ಲಾರಿಟಿ ಇದೆ ಅಲ್ವಾ, ಅಷ್ಟು ಪ್ರಾಪರ್ ಆಗಿ ಇಲ್ಲ. ಸೊ ಹಾಗಾಗಿ ಮೈಕ್ ತಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಮೈಕ್ ತಕೊಳ್ಳಿಕ್ಕೆ ಪೈಸಾ ಮನಿ ಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ನೆಕ್ಸ್ಟ್ ನೋಡುವ ಇನ್ಶಾಲ್ಲ. ಇವಾಗ ಅಷ್ಟು ನೆಸಸರಿ ಇಲ್ಲ ಅಂತ, ಸೊ ಸೇವಿಂಗ್ಸ್ ಎಲ್ಲ ಆದ್ಮೇಲೆ ಮೈಕ್ ತಕೊಳ್ಳುವ, ನೋಡುವ. ಸೊ ಇವಾಗ ಸ್ವಲ್ಪ ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ. ಇವಾಗ ಇದೆಲ್ಲ ತೊಳೆದಿಟ್ಟಿದ್ದೇನೆ. ನಂಗೆ ಈಗ ಅಮ್ಮ ಹೇಳೋಕ್ಕಿಂತ ಮುಂಚೆ ಚಂದ ಕ್ಲೀನ್ ಮಾಡಿ ಇಡ್ಬೇಕು, ಯಾಕಂದ್ರೆ ಪಾಪ ಅಮ್ಮನೇ ಅಲ್ಲ ಯಾವಾಗ ನೋಡಿದ್ರು ಕೆಲಸ ಮಾಡುದು. ಸೊ ಅಮ್ಮ ಹೇಳೋಕ್ಕಿಂತ ಮುಂಚೆ ಕ್ಲೀನಿಂಗ್ ಮಾಡಿಟ್ರೆ ಸ್ವಲ್ಪ ಇಂಪ್ರೆಷನ್ ಜಾಸ್ತಿ ಆಗ್ತದೆ, ಅಮ್ಮನಿಗೆ ಖುಷಿ ಆಗ್ತದೆ, ಬೈಯೋದಿಲ್ಲ ಅಮ್ಮ, ಗೊತ್ತಾಯ್ತಾ ನಿಮ್ಗೆ? ನಂಗೆ ಮಣ್ಣು ಸಹ ಮಾಡ್ಲಿಕ್ಕೆ ಬರುದಿಲ್ಲ, ಕ್ಲೀನ್ ಮಾಡ್ಲಿಕ್ಕೆ ಮಾತ್ರ ಬರುದು. ಸೊ ಸ್ವಲ್ಪ ನನ್ನ ರೂಮ್ ಸಹ ಕ್ಲೀನ್ ಮಾಡ್ತೇನೆ. ನನ್ನ ರೂಮ್ ನಾನು ಹೇಗೆ ಮಾಡಿಟ್ಟಿದ್ದೇನೆ ತೋರಿಸ್ತೇನೆ ನೋಡಿ. ನಾನು ಹೇಗೆ ಅಬತರ ಕಟ್ಟಿಟ್ಟಿದ್ದೇನೆ ನೋಡಿ. ಇದನ್ನೆಲ್ಲ ಈಗ ಚಂದ ಮಾಡಿ ಕ್ಲೀನ್ ಮಾಡ್ಬೇಕು. ಬಿ ಬ್ಯಾಕ್, ವೇಟ್. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್. ಈಗ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೇನೆ. ಈಗ ಅಮ್ಮ ಇದ್ರು, ಅಮ್ಮ ಹೇಳುವಾಗ ಈಗ ಗಂಟೆ ಎಷ್ಟಾಯ್ತು, ಅಮ್ಮ 9 ಗಂಟೆಗೆ ಇದ್ದಿದ್ದಾರೆ. ಅಮ್ಮನಿಗೆ ಶಾಕ್, ಯಾಕೆ ನನ್ನನ್ನು ಎಬ್ಬಿಸ್ಲಿಲ್ಲ ಅಂತ. ಅಮ್ಮ ಚಂದ ಮಲಗ್ಲಿ ಅಂತ ಹಾಗೆ ಅಮ್ಮನನ್ನು ಎಬ್ಬಿಸ್ಲಿಕ್ಕೆ ಹೋಗ್ಲಿಲ್ಲ. ಕಿಚನ್ ರೂಮು ಪಾತ್ರೆ ಎಲ್ಲ ತೊಳೆದು ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಕಸ ಗುಡಿಸಿ ಒರೆಸಿ ಎಲ್ಲ ಇಟ್ಟಿದ್ದೇನೆ. ಅಮ್ಮನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಸ್ವಲ್ಪ ನನ್ಗೆ ಅಮ್ಮ ತಾರೀಫ್ ಮಾಡಿದ್ರು. ಸ್ವಲ್ಪ ಚಲ್ಲಾಪಿಲ್ಲಿ ಆಗಿತ್ತು, ಈಗೆಲ್ಲ ಸ್ವಲ್ಪ ಚಂದ ಮಾಡಿ ಇಟ್ಟಿದ್ದೇನೆ ನೋಡಿ. ಹೀಗೆ ಲೈಟ್ ಹೇಗೆ ಬಂದ್ ಮಾಡುದು ಗೊತ್ತುಂಟ ನಾನು, ಹೀಗೆ, ಯಾಕಂದ್ರೆ ಅಲ್ಲಿವರೆ ಹೋಗ್ಲಿಕ್ಕೆ ನಂಗೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಇದೊಂದು ಹೋಲ್ ಇಟ್ಕೊಂಡಿದ್ದೇನೆ. ಸೊ ಹೀಗೆ ಮಾಡಿದ್ರೆ ಲೈಟ್ ಫ್ಯಾನ್ ಎಲ್ಲ ಆಫ್ ಆಗ್ತದೆ. ಹೊರಗಡೆ ಹೋಗಿ ಅಮ್ಮ ಎಂತ ಮಾಡ್ತಿದ್ದೇನೆ ಅಂತ ಹೋಗಿ ಚಕ್ಕೆ ಮಾತಾಡುವ, ವೇಟ್. ಸೊ ನಾನೀಗ ಹೊರಗಡೆ ಬಂದು ಕುತ್ಕೊಂಡಿದ್ದೇನೆ. ಪಕ್ಕದ ಮನೆಯದ್ದು ಶಕು ಆಂಟಿ ಬಂದಿದ್ದಾರೆ. ನೀವು ಬೆಳಿಗ್ಗೆ ಎಷ್ಟೊತ್ತೆ ಎದ್ದಿದ್ದೀರಿ ಇವತ್ತು? ಇವತ್ತು ಮುತ್ತಕ್ಕ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಿಗ್ಲಿಲ್ವಾ? ಅವ್ರು ಕೂರ್ಗೆ ಹಾಕ್ತಾ ಇದ್ರು ಪಜೆಯಲ್ಲಿ ಮಲ್ಕೊಂಡು, ಹಾಗೆ ನಿಮ್ಗೆ ಸಿಕ್ಲಿಲ್ಲ ಅಲ್ಲ? ಮಾರ್ಲಿ ಇರನೇ ಅನಿಜ್ಜಿ ವಿಡಿಯೋ ಮಲ್ತು ಇಜ್ಜಿ ಅನ್ನ ಮೋನಿಗೆ ಪಸಂದೆ ಅನಿಜ್ಜ. ಸೊ ಇವರ ಹೆಸರು ಶಕೋಕ ಅಂತ, ನನ್ನ ಅಮ್ಮನ ಬೆಸ್ಟ್ ಫ್ರೆಂಡ್ ಇವರು. ವಾಟ್ಸಪ್ ಫೇಸ್ಬುಕ್ ಎಲ್ಲ ಬೇಕಂತಿಲ್ಲ, ಇವರದೇ ವಟಾರದಲ್ಲಿ ನ್ಯೂಸ್ ಆಗ್ತಾ ಇರ್ತದೆ. ಇವರೇ ಇಬ್ರು ಸಾಕು. ಗೃಹಲಕ್ಷ್ಮಿಯದ ಹಣ ಬಂದಿದೆ ಇಬ್ರಿಗೆ ಸಹ. ಶಕೋಕ, ಗೃಹಲಕ್ಷ್ಮಿಯದ ಹಣ ಬಂದಿದೆಯಾ? ಹೌದಾ? ಎಂತ ತಕೊಳ್ಳಿಕ್ಕಿದೆ? ಬನ್ನಿ ಮಿತ್ರರೇ, ಶಕು ಆಂಟಿ ಜೊತೆ ಸ್ವಲ್ಪ ಜಕ್ಕೆ ಮಾತಾಡುವ. ಇಲ್ಲಿ 1 ನಿಮಿಷ ಬಂದೆ, ಹೂ ತೋರಿಸಿ ಅಂತೆ. ಇದ್ರದ್ದು ಎಂತ ಸ್ಪೆಷಾಲಿಟಿ ಶಕೋಕ? ಸ್ಪೆಷಾಲಿಟಿ ಚಂದ ತೋರ್ತದೆ ಇದು. ಅದು ಒಳ್ಳೆ ಕಡ್ಲೆ ಹೂವು. ಅದು ಕಡ್ಲೆ ಹೂವು? ಕಡ್ಲೆ ಹೂವು. ಕಡ್ಲೆ ಆಗ್ತದೆ ಅದ್ರಲ್ಲಿ? ಕಡ್ಲೆ ಅಂದ ಸತ್ಯ ಅಲ್ಲ? ಇರು ಮಾರ, ತುಂಬಾ ಆಯ್ತು. ಯಾವ ಗಿಡ? ಬೆಳ್ಳಿಯಲ್ಲಿ ಕಟ್ಟಿ, ಇದು ಯಾವ್ದು? ದಿಷ್ಟಿ ಆಗ್ತದಲ್ಲ ಅವರಿಗೆ. ಹೇಗೆ ಯೂಸ್ ಮಾಡುದು ಹೇಗೆ? ಅದು ಬೆಳ್ಳಿ ಉಂಟಲ್ಲ, ಬೆಳ್ಳಿಯಲ್ಲಿ ಸುರಿದು ಆಚಾರ್ಯ ಹತ್ರ ತಕೊಂಡು ಹೋದ್ರೆ ಬೆಳ್ಳಿದು ಕೈಗೆ ಹಾಕೋದು ಮಾಡಿ ಕೊಡ್ತಾರೆ. ಹೌದಾ? ಅದರದ್ದು ಒಂದು ಗಿಡ ದೃಷ್ಟಿಯದ್ದು ಸಹ ಅಲ್ಲ. ಮನೆಯಲ್ಲಿ ಸಹ ಮನಿ ಪ್ಲಾಂಟ್ ನಟ್ಟಿಟ್ಟಿದ್ದಾರೆ ನೋಡಿ ಮಿತ್ರರು.
ಮನಿ ಪ್ಲಾಂಟ್ ತಾರಾಯಿ ಮರದ್ದು ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಮನಿ ಇದೆಯಾ ನಮ್ಮ ಹತ್ರ? ಈಗ ನಾನ್ ನಿಮ್ಗೆ ಒಂದು ತೆಗಿತೇನೆ ಆಯ್ತಾ? ಒಂದು ತೆಗ್ದ್ರೆ ಅಂತ ಕಮ್ಮಿ ಆಗುದಿಲ್ಲ ಹಣ. ನೋಡಿ, ಈ ಮನಿ ಪ್ಲಾಂಟ್ ಅನ್ನು ನಟ್ಟು ನಾವೀಗ ರಿಚ್ ಆಗಿರೋದು. ನೀವು ಸಹ ಇದನ್ನ ನಡ್ಬೇಕು. ಇದು ಹೇಗೆ ನಡ್ಬೇಕಂದ್ರೆ, ಇದು ತಾರೆಯದ್ದು ಮರ ಇರ್ತದಲ್ಲ, ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಹೀಗೆ ಈ ತಾರೆಯದ್ದು ಮರದ ಮೇಲೆವರೆಗೆ ಅದ್ರದ್ದು ಬಳ್ಳಿ ಹೋಗ್ಬೇಕು. ತೆಂಗಿನಕಾಯಿ. ತೆಂಗಿನಕಾಯಿ. ಈಗ ತೆಂಗಿನಕಾಯಿದು ಮೇಲೆವರೆಗೆ ಮನಿ ಪ್ಲಾಂಟ್ ಅದ್ದು ಬಳ್ಳಿ ಹೋದ್ರೆ ನೀವು ಕರೋಡ್ಪತಿ ಆಗ್ತೀರಿ, ಗೊತ್ತಾಯ್ತಲ್ಲ? ಒಕ್ಕಲ್ಲಮ್ಮ, ನಾವು ಸ್ವಲ್ಪ ಇರೋದಿನ ಕರೋಡ್ಪತಿ ಆಗ್ಲಿಕ್ಕೆ. ಒಂದ್ ಸ್ವಲ್ಪ ದಿನದಲ್ಲಿ ನಾವು ಕರೋಡ್ಪತಿ ಆಗ್ತೇವೆ. ಕತ್ರಿ ಸಾನೆ ಬಂತು. ಸಾನೆ ಅವರು ಬಂದ್ರು, ಕತ್ರಿ ಸಾನೆ ಅವರು. ಒಂದು ಇದು ಕತ್ರಿ ಸಾನೆಯಾಗಿ ರೆಡಿ ಆಗಿದೆ ನೋಡಿ ಮಿತ್ರರೇ. ಶಕ್ಕೊಕ್ಕ ಪುನಃ ಬಂದ್ರು. ನಮ್ಮ ಶಕ್ಕೊಕ್ಕನವರದ್ದು ಮೀಟಿಂಗ್ ಸ್ಟಾರ್ಟ್ ಆಗಿದೆ ಮಿತ್ರರೇ ನೋಡಿ. ನಿಮ್ದು ಇದು ಫೀಲ್ಡ್ಗೆ ಎಷ್ಟು ವರ್ಷ ಆಯ್ತು? 35 ವರ್ಷದಿಂದ ಇದೇ ಮಾಡ್ತಾ ಇದ್ದೀರಾ? ನೀವು ಎಷ್ಟು ಟೈಮಿಗೆ ಒಮ್ಮೆ ಈ ಕಡೆ ಬರ್ತೀರಿ? 15 ಡೇಸ್ ಒಮ್ಮೆಯಾ? ನೋಡಿ ಮಿತ್ರರೇ, ಕತ್ರಿ ಹೇಗೆ ಸಾನೆಯಾಗಿ ರೆಡಿ ಆಗಿದೆ ಅಂತ. ಶಕ್ಕೊಕ್ಕನ ಕತ್ರಿ. ಮಿತ್ರರೇ, ಈಗ ಇಫ್ತಾರ್ ಸ್ಪೆಷಲ್ ರೆಡಿ ಆಗ್ತಾ ಇದೆ. ಅಮ್ಮ ವಡೆ ಮಾಡ್ಲಿಕ್ಕೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಮತ್ತೆ ಹೇಗೆ ನೋಡಿ, ಉದ್ದಿನ ಬೇಳೆ ಮತ್ತೆ ಕಾಯಿ ಮೆಣಸು, ಉಪ್ಪು ಮತ್ತೆ ಶುಂಠಿ ಹಾಕಿದ್ದಾರೆ. ಈಗ ಇದನ್ನು ಸ್ವಲ್ಪ ನಾವು ಪೇಸ್ಟ್ ಮಾಡ್ಕೊಳ್ಳುವ. ಸೊ ಹೀಗೆ ಪೇಸ್ಟ್ ಮಾಡಿ ಆದ್ಮೇಲೆ ಅದನ್ನು ತೆಗಿಬೇಕು. ಹೀಗೆ ಮತ್ತೆ ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕಂತೆ. ಇಷ್ಟು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕೊಳ್ಬೇಕು, ಎಲ್ಲ ಹಾಕ್ಬೇಡಿ, ಸ್ವಲ್ಪ. ಇದನ್ನೀಗ ತೆಗೆದು ಫ್ರಿಡ್ಜ್ ಅಲ್ಲಿ ಇಡ್ತೇವೆ. ಮತ್ತೆ ಒಂದು 6 ಗಂಟೆ ನಂತರ ಮಾಡುವಲ್ಲ, 6-6:30ಗೆ. ಮಿತ್ರರೇ, ಅಮ್ಮ ಕೋಳಿ ಸಾರು ಮತ್ತೆ ಗೀ ರೈಸ್ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಬರೀ ಕೋಳಿ ತೋರಿಸ್ತಾ ಇದ್ದಾನೆ ನಿಮ್ಗೆ. ಅಮ್ಮನಿಗೆ ಸ್ವಲ್ಪ ಕೋಳಿ ಸಾರು ಮಾಡ್ಲಿಕ್ಕೆ ಮಿನಿ ಹೆಲ್ಪ್ ಮಾಡ್ತೇನೆ. ಮಿನಿ ಹೆಲ್ಪ್ ಅಂದ್ರೆ ಟೊಮೆಟೊ ನೀರುಳ್ಳಿ ಕಟ್ ಮಾಡಿ ಹೆಲ್ಪ್ ಮಾಡ್ತೇನೆ. 2 ಟೊಮೆಟೊ 2 ನೀರುಳ್ಳಿ ಅಲ್ಲ, ಸ್ವಲ್ಪ ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಡ್ತೇನೆ ಅಮ್ಮನಿಗೆ, ಈಸಿ ಆಗ್ಲಿಕ್ಕೆ. ಕತ್ತೆಯಲ್ಲಿ ಟೊಮೆಟೊ ಕಟ್ ಮಾಡ್ಲಿಕ್ಕೆ ತುಂಬಾ ಈಸಿ ನಂಗೆ. ದ್ರಾಕ್ಷಿ, ದಾಳಿಂಬೆ ಮತ್ತೆ ಎಲ್ಲ ಇದೆ ಅಂದ್ರೆ ಫ್ರೂಟ್ಸ್ ಎಲ್ಲ, ಅದನ್ನೆಲ್ಲ ಈಗ ಕಟ್ ಮಾಡಿ ಇಡ್ಬೇಕು. ಇದೆಲ್ಲ ನಮ್ದು ಇಫ್ತಾರಿಗೆ ರೆಡಿ ಆಗುದು. ಈಗ ದೊಡ್ಡ ಟಾಸ್ಕ್ ಇರುದು ನೀರುಳ್ಳಿ. ಎಂತ ಇದು ಈಗಲೇ ಕೂಗಿಸ್ತದ ಅಂತ ನಂಗೆ ನೀರುಳ್ಳಿ. ಕತ್ತೆಯಲ್ಲಿ ನೀರುಳ್ಳಿ ಕಟ್ ಮಾಡಿದ್ರೆ ಹೇಗೆ ನೋಡಿ ತೋರಿಸಿ. ವಿಡಿಯೋ ಮಾಡುವಾಗ ಫ್ಲಾಪ್ ಆಗದಿದ್ರೆ ಸಾಕು. ಹೀಗೆ ನೋಡಿ, ಚಕ್ 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 ಚಕ್. ಓ ಮೈ ಗಾಡ್, ನಾವು ಕೆಲ್ಸಕ್ಕೆ ಒಂದು ಜನ ಇಟ್ಕೊಳ್ಬೇಕು ಕುಕಿಂಗಿಗೆ, ಇಷ್ಟು ಕಷ್ಟ ಪಡಬಾರ್ದು. ಸ್ಟಾರ್ಟ್ ಮಾಡಿದಷ್ಟು ಕುಕ್ಕರ್ನಲ್ಲಿ ನೀರು ಬಂದಾಯ್ತು. ನನ್ ಕೂಗುದು ನೀವೀಗ ನೋಡ್ಬೋದು ನೋಡಿ ಮಿತ್ರರೇ. मेरी लाइफ इतना खराब है, इतना खराब है. क्या बताऊं मैं. ಅನ್ಯಾಯವಾಗಿ ಇದನ್ನು ಕೊಂದು ತಿನ್ಬೇಕಾಗ್ತಾ ಇದೆ. ಅದಕ್ಕೋಸ್ಕರ ನಂಗೆ ದುಃಖ ತಡಿಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಕೂಗ್ತಾ ಇದ್ದೇನೆ. ಎಲ್ಲರೂ ಪ್ರೇ ಮಾಡಿದಕ್ಕೋಸ್ಕರ, ನೀರುಳ್ಳಿಗೋಸ್ಕರ. ಕುಕಿಂಗ್ ಮಾಡೋದು ಎಷ್ಟು ಕಷ್ಟ. ಭಯಂಕರ ಖಾರ ಇದೆ, ಭಯಂಕರ. ಆಯ್ತಾಯ್ತು, ಈರುಳ್ಳಿಯ ಟ್ರಾಮಾದಿಂದ ಹೊರಗೆ ಬರ್ಲಿಕ್ಕೆ ನಂಗೆ ಇನ್ನು ಎಷ್ಟು ವರ್ಷ ಇದೆ ಏನು. ಭಯಂಕರ ನೀರುಳ್ಳಿ. ಇನ್ನು ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ಲಿಕ್ಕಿದೆ. ಉರಿತಾ ಇದೆ ಮಾರೆ ಕಣ್ಣು. ವೆಯ್ಟ್. ಮಿತ್ರರೇ, ಕುಕಿಂಗ್ ಮಾಡುವಾಗ ಗಡಿ ಅಮ್ಮನ ಹತ್ರ ಹೋದರೆ ಅಮ್ಮನಿಗೆ ಸಿಟ್ಟು ಬರ್ತದೆ. ಸೊ ಅದಕ್ಕೆ ನನಗೆ ಜಾಸ್ತಿ ಕುಕಿಂಗ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಈಗ ಕಬಾಬಿಗೆ ಮಸಾಲೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ಇದನ್ನ ಎಷ್ಟೊತ್ತು ಮಸಾಲೆ ಎಳಿಲಿಕ್ಕೆ ಬಿಡ್ಬೇಕು ಚಿಕನಿಗೆ? 3 ಗಂಟೆ ಇದನ್ನ ಹಾಗೆ ಇಟ್ಟು ಬಿಡ್ಬೇಕು. ಫ್ರಿಡ್ಜ್ ಅಲ್ಲಿ ಹೊರಗಡೆ? ಫ್ರಿಡ್ಜ್ ಅಲ್ಲಿ 3 ಗಂಟೆ ಹೀಗೆ ಮಸಾಲೆ ಎಳಿಲಿಕ್ಕೆ ಬಿಡ್ಬೇಕು, ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಡ್ಬೇಕು. ಕೋಳಿ ಕುಕ್ಕರ್ ಅಲ್ಲಿ ಇಟ್ಟಿದ್ದಾರೆ. ಈಗ ವಡೆಯದ್ದು ಪ್ರಿಪರೇಷನ್ ಆಗ್ತಾ ಇದೆ. ಹೀಗೆ ಫಸ್ಟ್ ಗೆ ಕೈಯನ್ನು ಹೀಗೆ ಟಿಪ್ ಮಾಡಿ ಮತ್ತೆ ಅದೆಲ್ಲ ಹೇಳ್ಬಾರ್ದಂತೆ. ಹೀಗೆ ಹೋಲ್ ಮಾಡಿ ಹೀಗೆ ಹಾಕ್ಬೇಕು. ಹೋಲ್ ನೋಡ್ಕೊಡ ಗೊತ್ತಾಯ್ತು. ಒಂದ್ಸಲ 3 ವಡೆ ಹಾಕ್ಲಿಕ್ಕೆ ಆಗ್ತದೆ.
ಈಗ ಇದನ್ನು ಸ್ವಲ್ಪ ಪಲ್ಟಿ ಮಾಡ್ಬೇಕು ಹೀಗೆ. ಇದು ವಡೆ ಹೋಗಿ ಗೋಳಿ ಬಜೆ ಆಗಿದೆ ಮಾತ್ರ. ಅಮ್ಮ ಮಾಡಿದ ವಡೆ ಚಂದಾಗಿದೆ ನೋಡಿ, ಕ್ರಿಸ್ಪಿ ಆಗಿದೆ. ಅಮ್ಮ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಇಡ್ಲಿಕ್ಕೆ ಹೇಳಿದ್ರೆ ನನಗೆ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ. ದಾಳಿಂಬೆ ಕಟ್ ಮಾಡಿದ್ದೇನೆ, ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಓ ನೀವು ಪೂರು ಓಕೆ ಬಂದಾಗ್ರೆ ಪೂರ್ ವೇಟ್. ನನ್ನ ಅಜ್ಜಿಗೆ ಲೈಟ್ ಬಂದ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಪಾಪ, ಬಂದೆ. ಐ ಆಮ್ ಬ್ಯಾಕ್. ದಾಳಿಂಬೆ ಇದೆ ನೋಡಿ, ಇದನ್ನು ಹೀಗೆ ಕೊಟ್ಟಬೇಕು, ಕೊಟ್ಟಿ ಮತ್ತೆ ಹೀಗೆ ಮಾಡ್ಬೇಕು. ಓ ಮೈ ಗಾಡ್, ಆಗ್ತಾ ಇಲ್ಲ. ನನ್ನ ವಡೆಗೆ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೈಡ್ ಅಲ್ಲಿ ಹೀಗೆ ಭಾಗ ಮಾಡೋದು, ಈಗ ಬರ್ತದೆ ನೋಡಿ. ಓಕೆ ಓಕೆ, ಮತ್ತೆ ಮಾಡ್ತೇನೆ ವಿಡಿಯೋ. ಬುದ್ಧಿ ಕೊತ್ತಂಬರಿ ಚಟ್ನಿ ರೆಡಿ ಆಗ್ತಾ ಇದೆ. ಕೊತ್ತಂಬರಿ ಚಟ್ನಿ ರೆಡಿ ಆಗ್ತಾ ಇದೆ. ಈಗ ಎಗ್ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಮತ್ತೆ ಉಪ್ಪು ಹಾಕ್ಬೇಕು. ಈಗ ಸ್ವಲ್ಪ ಉಪ್ಪು ಮತ್ತು ಅದರ ಮೇಲೆ ಖಾರದ ಪುಡಿ ಹಾಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಿತ್ರರೇ. ಫೈನಲಿ ನಮ್ಮದು ಇಫ್ತಾರ್ ಸ್ಪೆಷಲ್ ರೆಡಿಯಾಗಿದೆ. ದಾಳಿಂಬೆ, ಸೋಜಿ ಪಾಯಸ, ಇದು ಮಿಸ್ ಆಯ್ತು ಹೇಗೆ ಮಾಡೋದಂತ ತೋರಿಸ್ಲಿಕ್ಕೆ. ಚಿಕನ್ ಕರಿ, ವಡೆ, ಕೊತ್ತಂಬರಿ ಚಟ್ನಿ, ಫ್ರೂಟ್ಸ್, ಎಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರಮ್ಮ. ಇಫ್ತಾರಿಗೆ ಟೈಮ್ ಆಗಿರೋದ್ರಿಂದ ಜಾಸ್ತಿ ಕುಕ್ಕಿಂಗ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೇನೆ. ಸೊ ಮಿತ್ರರೇ, ಈ ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ, ಯಾಕಂದರೆ ನಮಗೆ ಈಗ ಉಪವಾಸ ಬಿಡಲಿಕ್ಕೆ ಟೈಮ್ ಆಗಿದೆ. ಸೊ ನನಗೆ ಕೂಡ ಫ್ರೆಶ್ ಅಪ್ ಆಗಲಿಕ್ಕಿದೆ. ಮತ್ತು ಗೀ ರೈಸ್ ಮತ್ತು ಕಬಾಬದ್ದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟೈಮ್ ಆಯಿತು. ಕಬಾಬ್ ಮತ್ತೆ ಮಾಡೋದಂತೆ ಅಮ್ಮ. ಹಾಗಾಗಿ ದಯವಿಟ್ಟು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟಿಂದ ಇನ್ನೂ ಸ್ವಲ್ಪ ಮೋಟಿವೇಟ್ ಆಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ದಯವಿಟ್ಟು ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂದು ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದ್ದೆ ಇಲ್ವಾ ಅಂತ. ಸೊ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.